4 ದಿನದ ಸಸ್ಪೆನ್ಸ್ ಸಿಎಲ್ಸಿ ಮೀಟಿಂಗ್ನಲ್ಲಿ ಕ್ಲೈಮ್ಯಾಕ್ಸ್. ಇದರ ಮಧ್ಯೆ 10 ನಿಮಿಷದ ಕಣ್ಣಾಮುಚ್ಚಾಲೆ ಆಟ. ಈ ಎಲ್ಲಾ ಬೆಳವಣಿಗೆಯೊಂದಿಗೆ ಸಿಎಂ ಆಯ್ಕೆಯ ದೊಡ್ಡ ಪ್ರಹಸನಕ್ಕೆ ತೆರೆ ಬಿದ್ದಿದೆ. ಡಿಕೆ ಶಿವಕುಮಾರ್ ಸಿಎಂ ಅಭ್ಯರ್ಥಿಯಾಗಿ ಅಧಿಕೃತಗೊಂಡಿದ್ದಾರೆ. ಅಜ್ಜಯ್ಯ ಇಟ್ಟ ಮುಹೂರ್ತದಲ್ಲಿ ಡಿಕೆ ಶಿವಕುಮಾರ್ ಪಟ್ಟಕ್ಕೇರೋದಕ್ಕೆ ರೆಡಿಯಾಗಿದ್ದಾರೆ. ಕಂಡಿದ್ದು ಒಂದೇ ಒಂದು ಕನಸು, ಇದ್ದಿದ್ದು ಒಂದೇ ಒಂದು ಹಠ. ರಾಜಕೀಯಕ್ಕೆ ಕಾಲಿಟ್ಟಿದ್ದೇ ಇದೊಂದು ಕಾರಣಕ್ಕೆ. ಪಕ್ಷಕ್ಕಾಗಿ ವಿಧಾನಸೌಧದ ಮೆಟ್ಟಿಲಾಗ್ತೀನಿ ಎಂದಿದ್ದ ಡಿಕೆಶಿ ಈಗ ವಿಧಾನಸೌಧದ ಗದ್ದುಗೆ ಏರೋದಕ್ಕೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕರೆಲ್ಲ ಸೇರ್ಕೊಂಡು ಸರ್ವಾನುಮತದೊಂದಿಗೆ ಡಿಕೆಶಿಯನ್ನ ಆಯ್ಕೆ ಮಾಡಿದ್ದಾರೆ. ಸಿದ್ದು ನಂತರದ ಸಿಎಂ ಆಗಿ ಡಿಕೆಶಿಗೆ ಪಟ್ಟ ಕಟ್ಟುವುದಕ್ಕೆ ಗ್ರೀನ್ ಸಿಗ್ನಲ್ ಒತ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಡಿಕೆಶಿಗೆ ಬಹುಪರಾಕ್ ಅಂತಿದ್ದಂತೆ ಅಧಿಕೃತ ಘೋಷಣೆ ಹೊರಬಿದ್ದಂತಾಗಿದೆ. ಹೀಗಾಗಿಯೇ ಡಿಕೆಶಿ ಪಾಲಿನ ಪರಮ ಪೂಜ್ಯರಾಗಿರೋ ಅಜ್ಜಯ್ಯ ಇಟ್ಟ ಮುಹೂರ್ತದಲ್ಲೇ ಪಟ್ಟಕ್ಕೇರೋದಕ್ಕೆ ಸರ್ವಸನ್ನದ್ಧರಾಗ್ತಿದ್ದಾರೆ. ಡಿಕೆಶಿಗೆ ಸರ್ವಾನುಮತದಿಂದ ಪಟ್ಟಾಭಿಷೇಕ. ಕೈ ನಾಯಕರ ಸಮ್ಮತಿ, ಪಟ್ಟಕ್ಕೇರಲು ರೆಡಿಯಾದ ಡಿಕೆಶಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ದಶಕದ ರಾಜಕಾರಣ. ಇಂಥದ್ದೊಂದು ದಿನ, ಇಂಥದ್ದೊಂದು ಕ್ಷಣಕ್ಕೆ ಡಿಕೆ ಶಿವಕುಮಾರ್ ಕಾದಿದ್ದು ಭರ್ತಿ 37 ವರ್ಷ. 40 ವರ್ಷದ ರಾಜಕಾರಣದ ಸನಿಹದಲ್ಲಿದ್ದ ಹೊತ್ತಲ್ಲೇ ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ಸಿಎಂ ಆಗ್ಲೇಬೇಕು, ರಾಜ್ಯದ ಚುಕ್ಕಾಣಿ ಹಿಡಿಯಲೇಬೇಕು ಅಂದುಕೊಂಡಿದ್ದ ಕನಸು ಕೊನೆಗೂ ನನಸಾಗಿದೆ. ಪರಮ ದೈವ ಭಕ್ತನಾಗಿರೋ ಡಿಕೆಶಿಗೆ ಎಲ್ಲ ದೇವತೆಗಳು ಅಸ್ತು ಎಂದಿವೆ. ಹೀಗಾಗಿಯೇ ಸಿದ್ದರಾಮಯ್ಯ ನಂತರದ ಸಿಎಂ ಆಗಿ ಡಿಕೆಶಿಗೆ ಪಟ್ಟಕ್ಕೇರೋದು ಅಧಿಕೃತವಾಗಿ ಘೋಷಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಬಹುತೇಕ ಶಾಸಕರು ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ನಾಯಕರು ಹಾಜರಾಗಿದ್ರು. ಈ ವೇಳೆ ಸಿಎಲ್ಪಿ ನಾಯಕರನ್ನಾಗಿ ಡಿಕೆಶಿ ಆಯ್ಕೆ ಮಾಡಲಾಯಿತು. ಇದರ ಮಧ್ಯೆ ಸಿದ್ದರಾಮಯ್ಯ ಹೊಸದೊಂದು ಟ್ವಿಸ್ಟ್ ಕೊಟ್ರು. ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ಶಾಸಕಾಂಗ ಪಕ್ಷದ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೊರ ಹೋದ್ರು. ಹೀಗಾಗಿ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಳಿಕ ಸಿದ್ದರಾಮಯ್ಯರನ್ನ ಸಂಪರ್ಕ ಮಾಡಿದ ಹೈಕಮಾಂಡ್ ನಾಯಕರು ನೀವೇ ಮುಂದಿನ ಸಿಎಂ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಸೂಚನೆ ನೀಡಿದ್ರು. ಹೀಗಾಗಿ ಮತ್ತೆ ಸಿಎಲ್ಪಿ ಸಭೆ ಶುರುವಾಗ್ತಾ ಇದ್ದಂತೆ ಡಿಕೆಶಿಯನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನಂತರ ಲೋಕಭವನಕ್ಕೆ ತೆರಳಿದ ಡಿಕೆ ಶಿವಕುಮಾರ್ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಸಲ್ಲಿಸಿದ್ರು. As you are aware that Siddaramaiah ji had resigned the Chief Ministership of Karnataka, I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. ಬುಧವಾರ ಲೋಕಭವನದಲ್ಲಿ ಡಿಕೆ ಪಟ್ಟಾಭಿಷೇಕ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆಶಿ ಆಯ್ಕೆ ಆಗ್ತಾ ಇದ್ದಂತೆ ಪಟ್ಟಾಭಿಷೇಕಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 3ನೇ ತಾರೀಖು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮಳೆ ಬರೋ ಸಾಧ್ಯತೆ ಇರೋ ಕಾರಣಕ್ಕೆ ವಿಧಾನಸೌಧದ ಬದಲು ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಕೊಟ್ಟು ಅದನ್ನ ಮುಂದುವರಿಸಿಕೊಂಡು ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ಒಳ್ಳೆ ಆಡಳಿತನ ಇವತ್ತು ಕರ್ನಾಟಕದ ಜನಕ್ಕೆ ಖುಷಿಯಾಗೋ ರೀತಿಯಲ್ಲಿ, ಸಂತೋಷ ಆಗೋ ರೀತಿಯಲ್ಲಿ ತಗೋಬೇಕು ಅನ್ನೋದು ನಮ್ಮೆಲ್ಲರ ಪಕ್ಷದ ಉದ್ದೇಶ ಆಗಿರೋದ್ರಿಂದ ನಾವು ಈ ಥರ ಇದನ್ನು ಸಿಂಪಲ್ ಆಗಿ ತಗೋಬೇಕು ಅನ್ನೋ ಒಂದು ಇದನ್ನ ಡೈರೆಕ್ಷನ್ನ ನಾವು ಇವ್ರಿಗೆ ಪಕ್ಷದಿಂದ ಇವತ್ತು ತೀರ್ಮಾನ ಮಾಡಿ. ಅಜ್ಜಯ್ಯ ಇಟ್ಟ ಮುಹೂರ್ತದಲ್ಲೇ ಡಿಕೆ ಪದಗ್ರಹಣ. ಡಿಕೆಶಿ ಈ ಹಂತಕ್ಕೆ ಬರೋದಕ್ಕೆ ಮಾಡಿರೋ ಸರ್ಕಸ್ ಅಷ್ಟಿಷ್ಟಲ್ಲ, ಹೊಡೆದಿರೋ ಸೈಕಲ್ ಕೂಡ ಕಡಿಮೆ ಏನಿಲ್ಲ. ರಾಜಕೀಯದ ಹೊರತಾಗಿ ದೇವ್ರು ದಿಂಡ್ರು ಅಂದ್ರೆ ಡಿಕೆಶಿಗೆ ಇನ್ನಿಲ್ಲದ ನಂಬಿಕೆ. ಅದರಲ್ಲೂ ಅಜ್ಜಯ್ಯನ ಪರಮ ಭಕ್ತ ಇವರು. ಅಜ್ಜಯ್ಯ ಹಾಕಿದ ಗೆರೆಯನ್ನ ದಾಟಲ್ಲ. ಹೀಗಾಗಿಯೇ ಬೆಳಗ್ಗೆಯೇ ಡಿಕೆ ಶಿವಕುಮಾರ್ಗೆ ಅಜ್ಜಯ್ಯರಿಂದ ಕರೆ ಬಂದಿತ್ತು. ಕೂಡಲೇ ನಾಗರಬಾವಿಯ ಅಜ್ಜಯ್ಯನ ಮಠಕ್ಕೆ ತೆರಳಿದ ಡಿಕೆಶಿ ಪದಗ್ರಹಣದ ಬಗ್ಗೆ ಚರ್ಚೆ ನಡೆಸಿ ಬಂದಿದ್ದಾರೆ. ಅಜ್ಜಯ್ಯ ಹೇಳಿದ ಮುಹೂರ್ತದಲ್ಲೇ ಪದಗ್ರಹಣಕ್ಕೆ ಸನ್ನದ್ಧರಾಗಿದ್ದಾರೆ. ಇನ್ನು ಡಿಕೆಶಿ ಅಧಿಕಾರ ಸ್ವೀಕಾರದ ಬಗ್ಗೆ ಮಾತನಾಡಿದ ಡಿಕೆಶಿ ಆಪ್ತ ಜ್ಯೋತಿಷಿ ಬಿಪಿ ಆರಾಧ್ಯ ಬುಧವಾರವೇ ಪದಗ್ರಹಣ ಅಂದ್ರು. ಯಾವ ದಿನ, ಎಷ್ಟು ಗಂಟೆಗೆ ಸಮಯ?
ಎಷ್ಟು ಗಂಟೆಗೆ? 3ನೇ ತಾರೀಕು ಸಾಯಂಕಾಲ 5 ಕಾಲಿಗೆ. 5 ಕಾಲಿಗೆ. ಅದೇ ಫೈನಲ್ ಆಯ್ತಾ ಈಗ? ಬೇರೆ ಚೇಂಜಸ್ ಇಲ್ಲ ಈಗ? 5ನೇ ತಾರೀಕು ಹೇಳಿದೆ. ಹಾ. 5ನೇ ತಾರೀಕು ರಾಹುಲ್ ಗಾಂಧಿ ಬರೋಕ್ಕಾಗಲ್ಲ ಅಂತ 3ನೇ ತಾರೀಕು. ಡಿಕೆಶಿ ಹುಟ್ಟೂರಲ್ಲಿ ಮನೆ ಮಾಡಿದ ಹಬ್ಬದ ಸಂಭ್ರಮ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಸ್ವಕ್ಷೇತ್ರ ಕನಕಪುರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಡಿಕೆ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು. ಕಬ್ಬಾಳಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಾವೆಲ್ಲ ನಮ್ಮ ಸಾತ್ನೂರು ಹೋಬಳಿಯ ಎಲ್ಲ ಮುಖಂಡರುಗಳು ಈ ದಿನ ಕಬ್ಬಾಳಮ್ಮ ತಾಯಿಯ ಸೇವೆ ಮಾಡಿ ಅವ್ರಿಗೆ ಒಳ್ಳೆ ರೀತಿಯ ಆಡಳಿತ ನೀಡಲಿಕ್ಕೆ ಕರ್ನಾಟಕ ರಾಜ್ಯದ ಉತ್ತಮ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಶಯ. ಇನ್ನು ಡಿಕೆಶಿಯ ಹುಟ್ಟೂರು ದೊಡ್ಡಾಲಹಳ್ಳಿಯಲ್ಲೂ ಜನ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಎಲ್ಲೆಡೆ ಬ್ಯಾನರ್ ಹಾಗೂ ಕಟೌಟ್ಗಳು ರಾರಾಜಿಸ್ತಾ ಇದ್ದು, ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ನಮ್ಮ ಕೆಂಪೇಗೌಡರ ಮಗ ಶಿವಕುಮಾರ್ ರಾಜ್ಯ ಕಟ್ಟಲಿ ಅಂತ ಹರಸಿ ಹಾರೈಸುತ್ತಿದ್ದಾರೆ. ಈ CM ಆಯ್ತಾ ಇರೋದು ನಮ್ಗೆ ಎಂತ ಅಂತಂದ್ರೆ ಒಂದು ಹಬ್ಬ ವಾತಾವರಣ. ಈಗ ಹಬ್ಬ ಅಂತಂದ್ರೆ ನಾವು ಕಬ್ಬಾಳಲ್ಲಿ ಜಾತ್ರೆ ಹೆಂಗ್ ಮಾಡ್ತೀವಿ, ಕಬ್ಬಾಳಮ್ಮನ 10 ಗಂಟೆ ಹೆಚ್ಚು ಹಬ್ಬ ನಾವು ಮಾಡ್ತೀವಿ. ಕೆಂಪೇಗೌಡರ ಮಗ ಇಬ್ಳಿಗೆ ಕೆಂಪೇಗೌಡರ ಮಗ ಅಂತಂದ್ರೆ ಈ ಕೆಂಪೇಗೌಡರು ಇರ್ತಿರೋ ಬೆಂಗಳೂರು ಕಟ್ತವ್ರು, ಈ ಕೆಂಪೇಗೌಡರ ಮಗ ಆಲಿ ನಮ್ಗೆ ಒಳ್ಳೇದಾಗುತ್ತೆ. ಡಿಕೆ ಸಿಎಂ ಆಗಲು ವಿಶೇಷ ಹರಕೆ ಹೊತ್ತಿದ್ದ ಅಭಿಮಾನಿ. ಡಿಕೆಶಿ ಸಿಎಂ ಆಗಬೇಕು ಅಂತ ಅಪ್ಪಟ ಅಭಿಮಾನಿಯೊಬ್ಬರು ವಿಶೇಷ ಹರಕೆ ಹೊತ್ತಿದ್ರು. ಡಿಕೆಶಿ ಸಿಎಂ ಆಗೋವರೆಗೂ ನನ್ನ ಗಡ್ಡವನ್ನ ಕತ್ತರಿಸಲ್ಲ ಅಂತ ಈಶ್ವರಪ್ಪ ಎಂಬಾತ ಹರಕೆ ಹೊತ್ತಿದ್ರು. ಇದೀಗ ಸಿಎಂ ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಮಂತ್ರಾಲಯಕ್ಕೆ ಹೋಗಿ ಮುಡಿ ಕೊಡ್ತೀನಿ ಎಂದಿದ್ದಾರೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನೋದು ಅಧಿಕೃತವಾಗಿ ಘೋಷಣೆಯಾಗಿದ್ದು, ಬುಧವಾರ ಅದ್ಧೂರಿಯಾಗಿ ಪಟ್ಟಕ್ಕೇರಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಮಂತ್ರಿಗಿರಿ ಪೈಪೋಟಿ ಜೋರಾಗಿದೆ. ದೊಡ್ಡ ದೊಡ್ಡ ಹುದ್ದೆಗೆ ದೊಡ್ಡ ದೊಡ್ಡ ನಾಯಕರೇ ಕಣ್ಣಿಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಯುವ ಪಡೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಿದ್ಯಂತೆ. DCM ಸ್ಥಾನ ಕೊಡಬೇಕು ಅಂತ ಹೇಳಿದ್ರೆ ಲಿಂಗಾಯತರಿಗೂ ಸಹಿತ DCM ಸ್ಥಾನ ಒಂದು ಕೊಡಬೇಕು. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ, ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ಮಾಡಿ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ನಾವು ಆಗ್ತೀವಿ, ನಮ್ದು ಸಾಮರ್ಥ್ಯ ಇದೆ, ನಮ್ಮನ್ನು ಬಳಸ್ಕೊಳ್ಳಿ, ನಾವು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತೇವೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಸಲಿ ಆಟ ಶುರುವಾಗಿದೆ. ಡಿಕೆಶಿ ಹೆಗಲಿಗೆ ಸಿಎಂ ಪಟ್ಟ ಬಂದು ಕೂರ್ತಿದ್ದಂತೆ ಮಂತ್ರಿಗಿರಿ ಮಹಾಶಯರು ಅಖಾಡಕ್ಕಿಳಿದಿದ್ದಾರೆ. ಆಯಕಟ್ಟಿನ ಹುದ್ದೆ, ಕೆಪಿಸಿಸಿ ಪಟ್ಟ, ಮಂತ್ರಿಗಿರಿ ಸ್ಥಾನ, ಹೀಗೆ ಒಬ್ಬೊಬ್ಬ ನಾಯಕ 2 ಸ್ಥಾನದ ಮೇಲೆ ಕಣ್ಣು ಹಾಕಿದ್ದಾರೆ. ಈ ಬಾರಿ ಪಟ್ಟ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದು ಘಟಾನುಘಟಿ ನಾಯಕರೇ ಪಟ್ಟು ಹಾಕಿರೋದ್ರಿಂದ ದಿಲ್ಲಿ ನಾಯಕರಿಗೂ ದೊಡ್ಡ ತಲೆನೋವಾಗಿದೆ. ಮಂತ್ರಿಗಿರಿ ಜೊತೆಗೆ DCM ಹಾಗೂ ಕೆಪಿಸಿಸಿ ಸಾರಥ್ಯದ ಮೇಲೂ ಡಜನ್ ನಾಯಕರು ಕಣ್ಣಿಟ್ಟಿದ್ದಾರೆ. ಸಂಪುಟ ಸರ್ಕಸ್, ಯಾರಿಗೆ ಲಕ್, ಯಾರಿಗೆ ಶಾಕ್. ಡಿಕೆ ಕ್ಯಾಬಿನೆಟ್ನಲ್ಲಿ ಯುವ ಪಡೆಗೆ ಮೊದಲ ಆದ್ಯತೆ. ಕಾಂಗ್ರೆಸ್ನಲ್ಲಿ ಈ ಬಾರಿ ದೊಡ್ಡ ದೊಡ್ಡ ಹುದ್ದೆಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಸಿದ್ದು ಕೆಳಗಿಳಿತಿದ್ದಂತೆ DCM ಆಸೆ ಬಹುತೇಕರಲ್ಲಿ ಚಿಗುರೊಡೆದಿದೆ. 3 ವರ್ಷದಿಂದ ಡಿಕೆ ಅಧಿಕಾರದಲ್ಲಿದ್ದ ಹುದ್ದೆಗೆ ಡಜನ್ ನಾಯಕರು ಬೇಡಿಕೆಗಿಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಆಗೋದಕ್ಕೆ ಸರತಿ ಸಾಲು ಹಚ್ಚಿದ್ದು ಒಬ್ಬರ ಮೇಲೊಬ್ಬರಂತೆ ಮನದ ಮಾತು ಬಿಚ್ಚಿಡ್ತಿದ್ದಾರೆ. ಸಿದ್ದು ಆಡಳಿತದಲ್ಲಿ ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ಈ ಬಾರಿ ದೊಡ್ಡ ಹುದ್ದೆ ಗಿಟ್ಟಿಸಿಕೊಳ್ಳೋ ಆಸೆಯಲ್ಲಿದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಮಂತ್ರಿ ಮಾಡುವುದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದೆ. ಆದರೆ ಖಾದರ್ ಮಂತ್ರಿಗಿರಿ ಜೊತೆಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ DCM ಹುದ್ದೆಗೂ ಪೈಪೋಟಿ ನಡೆಸುತ್ತಿದ್ದಾರಂತೆ. ಕೆಪಿಸಿಸಿ DCM ಹುದ್ದೆಗೆ ಟಬಲ್ ಹಾಕಿದ ಈಶ್ವರ್ ಖಂಡ್ರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಭಾವಿ ಖಾತೆ ನಿರ್ವಹಿಸಿದ್ದ ಈಶ್ವರ್ ಖಂಡ್ರೆ ಈ ಬಾರಿ ದೊಡ್ಡ ಹುದ್ದೆಗೇರೋ ಕಾತರದಲ್ಲಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಈಶ್ವರ್ ಖಂಡ್ರೆ ರವರು ವೀರಶೈವ ಲಿಂಗಾಯತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯಾಕಂದ್ರೆ ನಮ್ಮ ಸಮುದಾಯದಿಂದ 36 ಮಂದಿ ಶಾಸಕರಿದ್ದಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲವೇ DCM ಹುದ್ದೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಸುಮಾರು 36 ಜನ ಲಿಂಗಾಯತರು ವೀರಶೈವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ.
ಲಿಂಗಾಯತರಿಗೂ ಸಹಿತ DCM ಸ್ಥಾನ ಒಂದು ಕೊಡಬೇಕು ಅನ್ನುವಂಥದ್ದು ಇವತ್ತು ಎಲ್ಲರ ಒಂದು ಅಭಿಪ್ರಾಯ ಇದೆ. ಯಾವಾಗ ಈಶ್ವರ್ ಖಂಡ್ರೆ DCM ಸ್ಥಾನಕ್ಕಾಗಿ ರೇಸ್ಗಿಳಿದ್ರು, ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಖಂಡ್ರೆಗೆ DCM ಸ್ಥಾನ ನೀಡುವಂತೆ ಬೀದರ್ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿಸಿದ್ದಾರೆ. ಬಾಲ್ಕಿ ತಾಲೂಕಿನ ಖಾನಾಪುರ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲದೆ ಪೂಜೆ ಸಲ್ಲಿಸಿ 51 ತೆಂಗಿನಕಾಯಿ ಒಡೆದಿದ್ದಾರೆ. ಕುರ್ಚಿ ಮೇಲೆ ಕಣ್ಣು, ಸತೀಶ್ ಜಾರಕಿಹೊಳಿಗೆ ಟೆನ್ಷನ್. ಅಹಿಂದ ಉತ್ತರಾಧಿಕಾರಿ ಅಂತ ಹೇಳ್ಕೊಳ್ತಿರೋ ಸತೀಶ್ ಜಾರಕಿಹೊಳಿ ಜಗಜಟ್ಟಿ ಪಟ್ಟನ್ನ ಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಮಂತ್ರಿಗಿರಿಗೆ ಇನ್ನಿಲ್ಲದ ಲಾಬಿ ಮಾಡ್ತಿದ್ದಾರೆ. ಒಂದು ವೇಳೆ ಮಂತ್ರಿ ಸ್ಥಾನ ಕೈ ತಪ್ಪಿದ್ರೆ ಜಿಲ್ಲೆಯ ಮೇಲೆ ಹಿಡಿತ ತಪ್ಪಿದಂತಾಗುತ್ತೆ ಅಂತ ರಣತಂತ್ರ ರೂಪಿಸುತ್ತಿದ್ದಾರೆ. ಈಗಾಗಲೇ ಮಂತ್ರಿಗಿರಿ ರೇಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸವದಿ ಮುಂಚೂಣಿಯಲ್ಲಿದ್ದಾರೆ. ಸತೀಶ್ಗೆ ಮಂತ್ರಿ ಸ್ಥಾನ ತಪ್ಪಿದ್ರೆ ಡಿಕೆಶಿ ಆಪ್ತರು ಎಂಟ್ರಿ ಆಗ್ತಾರೆ. ಇದರಿಂದ ಜಿಲ್ಲೆಯಲ್ಲಿ ಹಿಡಿತ ಕಮ್ಮಿ ಆಗತ್ತೆ ಅನ್ನೋ ಆತಂಕ ಜಾರಕಿಹೊಳಿಯನ್ನ ಕಾಡ್ತಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸಿಗಲಿ ಅಂತ ಅಭಿಮಾನಿಗಳು ಪೂಜೆ ಪುನಸ್ಕಾರ ನೆರವೇರಿಸುತ್ತಿದ್ದಾರೆ. ಗೋಕಾಕ್ ನಗರದ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಸತೀಶ್ ಪರ ಘೋಷಣೆ ಕೂಗಿದ್ದಾರೆ. ಡಿಕೆಶಿ ಸರ್ಕಾರದಲ್ಲಿ 3-4 ಮಂದಿಯನ್ನ DCM ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, 1 ಮ್ಯಾನ್ 1 ಪೋಸ್ಟ್ ಬಗ್ಗೆ ಚರ್ಚೆಯಾಗ್ತಿದೆ. 3-4 ಜನರನ್ನ DCM ಮಾಡೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ. ನಮ್ಮದೇನು ಡಿಮ್ಯಾಂಡ್ ಇಲ್ಲ ಎಂದಿದ್ದಾರೆ. ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ, ಹೀಗಾಗಿ ಚರ್ಚೆಯನ್ನು ಮಾಡ್ತಿರಬಹುದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಇದೆಲ್ಲ ಗೊತ್ತಿಲ್ಲ ಅದು. ಸೊ CLP ಆದ್ಮೇಲೆ ಗೊತ್ತಿಲ್ಲ ಏನು ನಿರ್ಧಾರ ಮಾಡ್ತಾರೆ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು. 2 ಆಪ್ಷನ್ ಇದ್ದೇ ಇರ್ತದೆ. ಯಾವ್ದಾದ್ರು ಡಿಪೆಂಡ್ ಅಪಾನ್ ಹೈಕಮಾಂಡ್ ತೀರ್ಮಾನ. DCM ನೇಮಕಕ್ಕೆ ಒಲವು ತೋರದ ಹೈಕಮಾಂಡ್. ಡಿಕೆಶಿ ಸರ್ಕಾರದಲ್ಲಿ DCM ಸ್ಥಾನ ರಚನೆಯಾಗತ್ತೆ, ನಾವೇ DCM ಆಗ್ತೀವಿ ಅಂತ ಒಂದಿಷ್ಟು ಮಂದಿ ಪಟ್ಟು ಹಿಡಿದು ಕೂತಿದ್ದಾರೆ. ಇದು ಹೈಕಮಾಂಡ್ಗೂ ತಲೆನೋವಾಗಿದೆ. ಹೀಗಾಗಿ ಅನಗತ್ಯ 4 ಪವರ್ ಸೆಂಟರ್ ಬೇಡ ಅನ್ನೋ ಲೆಕ್ಕಾಚಾರ ನಡೆಯುತ್ತಿದ್ದಂತೆ DCM ಸ್ಥಾನ ರಚನೆಗೆ ಹೈಕಮಾಂಡ್ ಜೊತೆಗೆ ಡಿಕೆಶಿಗೂ ಒಲವಿಲ್ವಂತೆ. ಒಂದು ವೇಳೆ DCM ಸ್ಥಾನ ರಚಿಸಿದ್ರೆ ಹಿರಿಯ ಸಚಿವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ಅಳೆದು ತೂಗಿ ಹೊಸ ಲೆಕ್ಕಾಚಾರ ಹಾಕ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ BK ಹರಿಪ್ರಸಾದ್ ಹೆಸರು. ಕೆಪಿಸಿಸಿ ಸ್ಥಾನದ ಮೇಲೆ ಕಾಂಗ್ರೆಸ್ನ ಘಟಾನುಘಟಿಗಳೇ ಕಣ್ಣಿಟ್ಟಿದ್ದಾರೆ. ಈ ಸ್ಥಾನದ ಜೊತೆಗೆ ಮಂತ್ರಿಗಿರಿಯೂ ಬೇಕು ಅಂತ ಬೇಡಿಕೆ ಶುರು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ OBC ನಾಯಕರಾಗಿರೋ BK ಹರಿಪ್ರಸಾದ್ಗೆ ಪಟ್ಟ ಕಟ್ಟೋದಕ್ಕೆ ಹೈಕಮಾಂಡ್ ಒಲವು ತೋರಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದು ಸರ್ಕಾರಿ ಬಿಲ್ಡಿಂಗು, ಕಾಂಗ್ರೆಸ್ ಆಫೀಸ್ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡಿ. ಥ್ಯಾಂಕ್ ಯು. ಅವೆಲ್ಲ CLP ಲೀಡರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪದಾಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಅವೆಲ್ಲ ಮಾತಾಡೋ ಸಮಯ ಅಲ್ಲ. ಈಗ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸ್ಥಗಿತವಾಗಿದೆ. ಆ ಅಜೆಂಡಾ ಮುಗಿದ ಮೇಲೆ ಇದೆಲ್ಲ ಮಾತಾಡೋಣ. ಸರ್ಕಾರ ರಚನೆ ಹೊತ್ತಲ್ಲದೆ ಸಿದ್ದು ಮೀಟಿಂಗ್. ಡಿಕೆಶಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗೋ ಹೊತ್ತಲ್ಲದೆ ಸಿದ್ದು ಮೌನಕ್ಕೆ ಜಾರಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಎಲ್ಲೂ ಮಾತಾಡಿಲ್ಲ. ಇದೇ ಹೊತ್ತಲ್ಲದೆ ಈಗ ಕಾವೇರಿ ನಿವಾಸದಲ್ಲಿ ಸಿದ್ದು ಮಹತ್ವದ ಸಭೆ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಬೈರತಿ ಸುರೇಶ್, ಜಾರ್ಜ್, HK ಪಾಟೀಲ್, ಜಮೀರ್ ಸೇರಿದಂತೆ 15ಕ್ಕೂ ಹೆಚ್ಚು ಶಾಸಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಯಾವಾಗ ಮಂತ್ರಿಗಿರಿಯ ಕುಸ್ತಿ ಶುರುವಾಯಿತು, ಕಾಂಗ್ರೆಸ್ನ ಬಹುತೇಕ ಶಾಸಕರು ಕುರ್ಚಿ ಆಸೆ ಬಿಚ್ಚಿಡುತ್ತಿದ್ದಾರೆ. ನಾವು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಅಂತ ತಮ್ಮ ಮನದಾಳದ ಮಾತನ್ನ ಹೊರಹಾಕ್ತಿದ್ದಾರೆ. ಸಿದ್ದರಾಮಯ್ಯನವರು ನನಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕೊಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಯಾಕಂದ್ರೆ ಕರ್ನಾಟಕದ ಒಬ್ಬನೇ ಉಪಹಾರವಿರೋದು, ಅತ್ಯಂತ ಮೋಸ್ಟ್ ಬ್ಯಾಕ್ವರ್ಡ್ನಲ್ಲಿರ್ತಕ್ಕಂಥವೇ ನಾನು. ಹಾಗಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ 4 ಬಾರಿ ಘಟಾನುಘಟಿಗಳನ್ನೇ ಸೋಸಿ ಗೆದ್ಕೊಂಡ್ಬಂದಿದ್ದೀನಿ. ಅದಕ್ಕೆ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡೀನಿ. ಅಲ್ಟಿಮೇಟ್ಲಿ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಅಧಿಕಾರ. ಅದು ಯಾರು ಮಂತ್ರಿ ಮಾಡ್ಬೇಕು ಅನ್ನೋದಕ್ಕೆ
ಅವರು ಪ್ರಾದೇಶಿಕವಾರು ಎಲ್ಲ ಇದನ್ನು ನೋಡಿಕೊಂಡು ಮಾಡಬೇಕಾಗೈತಿ. ಅಂಥ ಸಂದರ್ಭ ಇದ್ದಾಗ ನಮ್ಗೆ ಕನ್ಸಿಡರ್ ಮಾಡಂತೇಳಿ ಕೊಟ್ಟರೆ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ನಾವು ಹಾವೇರಿ ಜಿಲ್ಲೆಯಲ್ಲಿ ಈಗ 6 ಸ್ಥಾನಗಳಲ್ಲಿ 6 ಕಾಂಗ್ರೆಸ್ಸಿನ ಶಾಸಕರಾಗಿದ್ದೇವೆ. ನಾವು ನಮ್ಮ ಜಿಲ್ಲೆಗೆ ಕಳೆದ 3 ವರ್ಷದಿಂದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಈ 2 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದಂತಕ್ಕಂಥ ಭರವಸೆ ಇಟ್ಟಿದ್ದೀನಿ. ನಾನು ಕೂಡ ಈಗಾಗಲೇ 17 ವರ್ಷದಿಂದ ಸದನದಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಮನವಿ ಸಲ್ಲಿಸಿದ್ದೀನಿ, ಆಶಾದಾಯಕವಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಪೈಪೋಟಿ ಜೋರಾಗಿದ್ದು ಯಾರಿಗೆ ಅದೃಷ್ಟ ಕುಲಾಯಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ರೋಹಿಣಿ ಮಳೆ ಸಾವು ನೋವನ್ನ ಹೊತ್ತು ತರ್ತಿದೆ. ನಿನ್ನೆ ಸುರಿದ ಮಳೆಗೆ ಬೆಂಗಳೂರಲ್ಲಿ ಅಮಾಯಕನೊಬ್ಬ ಬಲಿಯಾಗಿದ್ದು, ರಾಜ್ಯದ ಅರ್ಧಕ್ಕರ್ಧ ಕರುನಾಡಲ್ಲಿ ವರುಣದೇವ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾನೆ. ಮಳೆ ಮಳೆ ಕಳೆದೊಂದು ತಿಂಗಳಿಂದ ಸುರಿತಿರೋ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿಟ್ಟು ಬಿಟ್ಟು ಬರ್ತಿರೋ ಮಳೆ ಜನರ ಬದುಕನ್ನ ಸರ್ವನಾಶ ಮಾಡ್ತಿದೆ. ಮುಂಗಾರು ಆಗಮನಕ್ಕೂ ಮುನ್ನವೇ ಭಾರಿ ಮಳೆಯಾಗ್ತಿದ್ದು ಸಾವು ನೋವನ್ನ ಹೊತ್ತು ತರ್ತಿದೆ. ರಾಜ್ಯದುದ್ದಗಲಕ್ಕೂ ಅಬ್ಬರಿಸ್ತಿರೋ ವರುಣದೇವ ಅವಾಂತರಗಳ ಸರಮಾಲೆ ಸೃಷ್ಟಿಸುತ್ತಿದ್ದಾನೆ. ಬೆಂಗಳೂರಲ್ಲಿ ನಿನ್ನೆ ಸುರಿದ ಮಳೆಗೆ ಮತ್ತೊಂದು ಬಲಿಯಾಗಿದೆ. ಯಮಗೋಡೆ ಕುಸಿದು ಆಟೋ ಚಾಲಕ ಅಪ್ಪಚ್ಚಿಯಾಗಿ ಹೋಗಿದ್ದಾನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಜೋರು ಮಳೆ ಸುರಿದಿದೆ. ಬಿರುಗಾಳಿ ಮಳೆಗೆ ಮರಗಳು ನೆಲಕ್ಕುರುಳಿದ್ದು ಶೆಡ್ಗಳ ಮೇಲ್ಛಾವಣಿ ಹಾಯ್ದೆ ಹೋಗಿವೆ. ಬಂಗಾರಪೇಟೆ ನಗರ ಹಾಗೂ ತಾಲೂಕಿನ ತುಮಟಗೆರೆ, ಬೂದಿಕೋಡೆ ಸುತ್ತಮುತ್ತ 10 ಅವಾಂತರವೇ ಸೃಷ್ಟಿಯಾಗಿದೆ. ವಿದ್ಯುತ್ ಕಂಬಗಳು ಬಿದ್ದು ಊರಿಗೆ ಊರೇ ಕತ್ತಲಲ್ಲಿ ಮುಳುಗಿದೆ. ಮಹಾಮಳೆ ಹೊಡೆತಕ್ಕೆ ಮಂಡ್ಯ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಧಾರಾಕಾರ ಮಳೆಯಿಂದ ಚರಂಡಿಗಳೆಲ್ಲ ಉಕ್ಕಿ ಹರಿದಿದ್ದು ಮನೆಗಳಿಗೆ, ಅಂಗಡಿಗಳಿಗೆ ನೀರು ನುಗ್ಗಿದೆ. ಸರಿಯಾದ ಕಾಮಗಾರಿ ಮಾಡದ ಕಾರಣ ಕೊಪ್ಪದ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಮಂಡ್ಯದ ಮದ್ದೂರು ತಾಲೂಕಿನ ಹಳ್ಳಿಕೆರೆ ಗ್ರಾಮದಲ್ಲಿ ಗುಡುಗು ಸಿಡಿಲಿನ ಅಬ್ಬರ ಜೋರಾಗಿತ್ತು. ಮನೆಯೊಂದಕ್ಕೆ ಸಿಡಿಲು ಬಡಿದ ಪರಿಣಾಮ ಗೋಡೆ, ಗಾಜುಗಳೆಲ್ಲ ಬಿರುಕು ಬಿಟ್ಟಿವೆ. ಅಲ್ಲದೆ ಮನೆಯೊಳಗಿದ್ದ ವಿದ್ಯುತ್ ಪರಿಕರಗಳು ಸುಟ್ಟು ಕರಕಲಾಗಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಯಾರೊಬ್ಬರಿಗೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಭಾಗದಲ್ಲಿ ಭರ್ಜರಿ ಮಳೆಯಾಗಿದೆ. ನಿರಂತರ ಮಳೆಯಿಂದ ರಾಮಾಪುರದಲ್ಲಿ ಮೆಡಿಕಲ್ ಸ್ಟೋರ್ ಹಾಗೂ ಬೇಕರಿಗೆ ಮಳೆ ನೀರು ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರದಲ್ಲೂ ಭಾರೀ ಮಳೆಯಾಗಿದೆ. ಜೋರು ಮಳೆಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ನಿಂತ ಪರಿಣಾಮ ಸವಾರರು ಹೈರಾಣಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಮಳೆ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಗಾಣದಾಳು, ಲಕ್ಯ, ದೇವರಹಳ್ಳಿ, ಸಾದ್ರಹಳ್ಳಿ ಸುತ್ತಮುತ್ತ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಟೊಮ್ಯಾಟೊ, ಬೀನ್ಸ್ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ರೈತರು ಪರದಾಡ್ತಿದ್ದಾರೆ. ಮರಣ ಮಳೆಗೆ ಬೆಚ್ಚಿಬಿದ್ದ ರಾಜಧಾನಿ. ಯಮಗೋಡೆ ಕುಸಿತ, ಆಟೋದಲ್ಲೇ ಚಾಲಕ ಅಪ್ಪಚ್ಚಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಜನ ನಡುಗೋದಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಯಾರ ಪ್ರಾಣ ಹೋಗುತ್ತೋ ಅನ್ನೋ ಆತಂಕ ಕಾಡೋದಿಕ್ಕೆ ಶುರುವಾಗುತ್ತೆ. ನಿನ್ನೆ ಸುರಿದ ಮಳೆಗೆ ಮತ್ತೊಂದು ಬಲಿಯಾಗಿದೆ. ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆಗೆ ಬೆಂಗಳೂರು ಅರ್ಧಕ್ಕರ್ಧ ಭಾಗ ಬೆಚ್ಚಿ ಬಿದ್ದಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು 10 ಮರಗಳು ನೆಲಕಚ್ಚಿವೆ. ತಿಂಗಳ ಹಿಂದೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಬಲಿಯಾಗಿದ್ರು. ಈ ಕರಾಳ ನೆನಪೇ ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಮತ್ತೊಂದು ಬಲಿಯಾಗಿದೆ. ಶಿವಬೋರಯ್ಯ ಅನ್ನೋ ವ್ಯಕ್ತಿ ಆಟೋ ಓಡಿಸಿಕೊಂಡು ವಯಸ್ಸಾದ ತಾಯಿ, ಮಗ, ಹೆಂಡತಿ ಜೊತೆ ನೆಮ್ಮದಿಯ ಜೀವನ ನಡೆಸ್ತಿದ್ರು. ನಿನ್ನೆ ಹೆಂಡತಿ ಮಕ್ಕಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಶೌಚಾಲಯಕ್ಕೆ ಅಂತ ಆಟೋದಲ್ಲಿ ಹೊರಗೆ ಬಂದಿದ್ರು. ವಿಜಯನಗರದ ಕ್ಲಬ್ ಬಳಿ ಬರ್ತಿದ್ದಂತೆ ಮಳೆ ಜೋರಾಗಿದ್ರಿಂದ ಅಲ್ಲೇ ಆಟೋ ನಿಲ್ಲಿಸಿಕೊಂಡು ಕೂತಿದ್ರು. ಈ ವೇಳೆ ಏಕಾಏಕಿ ಕಾಂಪೌಂಡ್ ಗೋಡೆ ಆಟೋ ಮೇಲೆ ಬಿದ್ದ ಪರಿಣಾಮ ಶಿವಬೋರಯ್ಯ ಕೂತಲ್ಲೇ ಅಪ್ಪಚ್ಚಿಯಾಗಿದ್ದಾರೆ. ದುರಾದೃಷ್ಟ ಅಂದ್ರೆ ಇತ್ತೀಚೆಗಷ್ಟೇ ಇವರ ಮಗಳು ಸಾವನ್ನಪ್ಪಿದ್ಲಂತೆ. ಇದೇ ನೋವು ಇನ್ನೂ ಮಾಸಿರ್ಲಿಲ್ಲ. ಅಷ್ಟರಲ್ಲೇ ಕುಟುಂಬಕ್ಕೆ ಆಧಾರವಾಗಿದ್ದ ಆಧಾರ ಸ್ತಂಭವೇ ಬಲಿಯಾಗಿದೆ.
ಒಬ್ಬನೇ ದುಡ್ದು ಮಕ್ಳು ಸಾಕ್ಬೇಕಾಗಿತ್ತು. ತಾಯಿ ಇದ್ದಾರೆ, ವಯಸ್ಸಾದವರು, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಹಿಂಗಾಗಿದೆ. ಇವಾಗ ಅವ್ರಿಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ಅವ್ರು ನೋಡ್ಕೊಳ್ಳೋರು ಯಾರು. 4 ಜನ ಮಗ ಇದ್ದಾನೆ, ಒಬ್ಬ ಮಗ, ಚಿಕ್ಕ ಮಗ ಇನ್ನ ತರ ಆಗಿ. ಮನೆಗೆ ಆಧಾರನೇ ಅವರು ಸರ್, ಒಂದು ಒಳ್ಳೇದಾಗ್ಲಿ ಒಂದು ಕೆಟ್ಟದಾಗ್ಲಿ ಅವ್ರು ಇರಲೇಬೇಕಿತ್ತು. ಸೊ ಈಗ ಅವ್ರನ್ನೇ ನಾವು ಕಳ್ಕೊಂಡಿದೀವಿ ಅಂದ್ರೆ ನಮ್ಗೆ ಮಾತೇ ಇಲ್ಲ ಸರ್. ಅವ್ರ ಲೈಫ್ ಇವಾಗ ಅವ್ರಿಗೋಸ್ಕರನೇ ಆಧಾರ ಸ್ತಂಭ ಆಗಿದ್ರು ಮನೆಗೆ. ಈಗ ಅವ್ರನ್ನ ಕಳ್ಕೊಂಡು ಅವ್ರು ಅನಾಥರಾಗಿದ್ದಾರೆ. ಯಾರು ಸರ್ ರೆಸ್ಪಾನ್ಸಿಬಿಲಿಟಿ? BBMPಗೆ ಆಲ್ರೆಡಿ ಒಂದ್ಸರಿ ತುಂಬಾ ಜನನ ಕಾಂಪೌಂಡ್ ಬಿದ್ದು ಎಷ್ಟೊಂದ್ ಜನ ಸತ್ತಿದ್ದಾರೆ. ಎಚ್ಚೆತ್ಕೊಳ್ದೆ ಮತ್ತೆ ಅದೇ ಪರಿಸ್ಥಿತಿ ಬಂದಿದೆ. ಯಾರು ಸರ್ ಇದು ಕೊನೆಗಾರಿಕೆ? ಅವ್ರು ಇವಾಗ ದುಡ್ಡು ಕೊಡ್ಬೋದು, ಏನೇ ಕೊಡ್ಬೋದು, ಬಟ್ ಅವ್ರ ಲೈಫ್ ಕೊಡಕ್ ಆಗೋದಿಲ್ಲ. ಒಬ್ಬ ಮಗನಿಗೆ ತಂದೆ ಕೊಡಕ್ ಆಗಲ್ಲ. ನಿನ್ನೆ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ವಿಜಯನಗರದ ಮಂಜುನಾಥ ನಗರದಲ್ಲಿ ರಾಜಕಾಲುವೆ ತುಂಬಿ ಹರಿದಿದ್ದು, ರಾಜಕಾಲುವೆ ತಡೆಗೋಡೆ ಕುಸಿಯುವ ಆತಂಕ ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಸಣ್ಣ ಮಳೆಯಾದರೂ ಅಂಡರ್ ಪಾಸ್ಗಳ ದುಸ್ಥಿತಿ ಅಂತೂ ಹೇಳತೀರದು. ಶಿವಾನಂದ ಸರ್ಕಲ್ನ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು, ಇದೇ ಜಾಗದಲ್ಲಿ ಸಿಲುಕಿದ ಕಾರೊಂದು ಪರದಾಡಿ ಹೋಗಿದೆ. ಮೇಕ್ರಿ ಸರ್ಕಲ್ ರಸ್ತೆ ಕೂಡ ಸಂಪೂರ್ಣ ಜಲಾವೃತವಾಗಿತ್ತು. BDA ಬ್ರಿಡ್ಜ್ ಬಳಿ 4 ಕಡೆಯೂ ರಸ್ತೆಗಳಲ್ಲಿ ಮೊಣಕಾಲುದ್ದ ನೀರು ಹರಿತಿತ್ತು. ಈ ವೇಳೆ ದ್ವಿಚಕ್ರ ಸವಾರನೊಬ್ಬ ನೀರಲ್ಲಿ ಆಯಾ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಈತನನ್ನ ನ್ಯೂಸ್ 18 ಸಿಬ್ಬಂದಿ ರಕ್ಷಣೆ ಮಾಡಿದ್ರು. 15 ನಿಮಿಷ ಅಷ್ಟೇ ಬೆಂಗಳೂರಲ್ಲಿ ಸುರಿದಂತ 15 ನಿಮಿಷದ ಮಹಾಮಳೆಗೆ ಪರಿಸ್ಥಿತಿ ಆಗಿರೋದು. ಒಂದು ಸಣ್ಣ ಮಳೆ ಬಂತಂದ್ರೆ ನಗರದ ರಸ್ತೆಗಳೆಲ್ಲ ಕೂಡ ಮಳೆ ನೀರು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪ್ರತಿ ಸಾರಿನೂ ಹೇಳ್ತಾ ಇದ್ವಿ. ಈ ಸಾರಿ 15 ನಿಮಿಷ ಸುರಿದಂತ ಮಳೆಗೆ ಯಾವ ರೀತಿ ಅಂದ್ರೆ ಅರಮನೆ ರಸ್ತೆ ಕಂಪ್ಲೀಟ್ ಆಗಿ ಮುಳುಗ್ ಹೋಗ್ಬಿಟ್ಟಿದೆ. ರಸ್ತೆ ಎಲ್ಲ ಕೂಡ ಹೊಳೆ ಅಂತ ಆಗಿದೆ, ನದಿ ಅಂತ ಪರಿಸ್ಥಿತಿ ಇದೆ. ಇನ್ನು ಮಹಾಮಳೆಯ ಮಧ್ಯೆ ಟ್ರಾಫಿಕ್ ಪೊಲೀಸರೊಬ್ಬರು ಮಾನವೀಯತೆ ಮೆರೆದ ದೃಶ್ಯ ಕಂಡುಬಂತು. ಮೈಸೂರು ರಸ್ತೆಯ KSRTC ಬಸ್ ಸ್ಟ್ಯಾಂಡ್ ಬಳಿ ವಿಶೇಷ ಚೇತನನೊಬ್ಬ ರಸ್ತೆ ದಾಟೋದಕ್ಕೆ ಪರದಾಡ್ತಿದ್ದ. ಇದನ್ನು ನೋಡಿದ ಟ್ರಾಫಿಕ್ ಪೊಲೀಸ್ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಬಂದು ರಸ್ತೆ ದಾಟಿಸಿದ್ದಾರೆ. ಬ್ಯಾಟರಾಯನಪುರ ಸಂಚಾರಿ ಠಾಣೆಯ ಕಾನ್ಸ್ಟೇಬಲ್ ಅನಿಲ್ ಮಾನವೀಯತೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ರೋಹಿಣಿ ಮಳೆಯ ಆರ್ಭಟ ಜೋರಾಗಿದ್ದು, ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.